ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥಿ ಯಾರು ಅಂತ ಹೇಳಿ ಸುದೀಪ್ ಅವರು ಈ ಒಂದು ಕ್ವಶನ್ ಅನ್ನ ಕೇಳಿದಾಗ ಕಾರ್ತಿಕ್ ಅವರು ಸಂಗೀತ ಅವರ ಹೆಸರು ಹೇಳಿದ್ರು. ಅವರು ಮಾತಾಡೋದಾಗ್ಲಿ ಅವ್ರು ಇದಾಗ್ಲಿ ಅಂತ ಹೇಳಿ ಅವ್ರ ಹೆಸರು ಕೊಟ್ರು. ಆಮೇಲೆ ವಿನಯ್ ಅವರ ಹೆಸರು ಕೊಟ್ಟರು ಪ್ರತಾಪ್ ಅವರು ಸ್ವಾರ್ಥಿ ಸರ್ ಅಂತ ಹೇಳಿ ಈ ಒಂದು ಕ್ವಶನಿಗೆ ಆನ್ಸರ್ ಮಾಡಿದ್ದಾರೆ. ಪ್ರತಾಪ್ ಅವರು ತನ್ನ ಜೊತೆಯಲ್ಲಿದ್ದವ್ರನ್ನೆಲ್ಲ ಮನೆಯಿಂದ ಹೊರಗೆ ಕಳಿಸ್ಬಿಟ್ರು, ಅವರು ಸ್ವಾರ್ಥಿ ಅವರು ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ದಾರೆ. ಇದರಿಂದಾಗಿ ವಿನಯ್ ಅವರಿಗೆ ಕಣ್ಣಲ್ಲಿ ನೀರು ಬಂತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಪ್ರತಾಪ್ ಅವರು ಈಗ ಇವ್ರ ಜೊತೆ ಇದ್ದವರೆಲ್ಲರೂ ಕೂಡ ಹೊರಗೆ ಹೋಗಿದ್ದಾರೆ, ಅಂದ್ರೆ ಇವ್ರ ಸ್ವಾರ್ಥದಿಂದಾನೇ ಹೋಗಿದ್ದಾರೆ. ಈಗ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಇದು ತಪ್ಪು ಅಂತ ಹೇಳಿದ್ದಿದ್ರೆ ಅವ್ರು ಸರಿ ಮಾಡ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಯಾಗ ಉಳಿತಿದ್ರು. ಆದ್ರೆ ಅವ್ರ ಜೊತೆಗಿದ್ದವ್ರನ್ನೇ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸುಮ್ಮನೆ ಇರ್ತಿದ್ರು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತಿದ್ರು. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಈಗ ಹೊರಗೆ ಹೋಗ್ಬೇಕಾಗುತ್ತಲ್ಲ, ಹಂಗೆ ಹೋಗಿದಾರ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರೆ. ಆಮೇಲೆ ಅವರೆಲ್ಲರೂ ಹೋಗ್ತಾ ಹೋಗ್ತಾ ಅವ್ರ ಬೆಡ್ ಶೀಟ್ ಎಲ್ಲ ಇವ್ರ ಬೆಡ್ ಶೀಟ್ ಕೆಳಗೆ ಇದೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ವಿನಯ್ ಅವ್ರ ಬೆಡ್ ಶೀಟ್ ಕೆಳಗಿರ್ತಾವೆ ಇವೆಲ್ಲ ಬೆಡ್ ಶೀಟ್ಗಳು ಅಂತ ಹೇಳಿ ಈ ಒಂದು ಮಾತನ್ನ ಪ್ರತಾಪ್ ಅವರು ಹೇಳಿದ್ದಾರೆ. ಅವಾಗಂತೂ ವಿನಯ್ ಅವ್ರಿಗೆ ಕೋಪ ಅತಿಯಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು, ಕಣ್ಣಾಗ ನೀರು ಕೂಡ ಬಂದಿತ್ತು. ಆ ಒಂದು ಮಾತಿಗೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಏನು ಕೇಳಲಿಲ್ಲ, ಅಂದ್ರೆ ಪಂಚಾಯಿತಿಯಲ್ಲಿ ಸುಮ್ಮನೆ ಆದ್ರು. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಟ್ರು, ಈ ಮನೆಯಲ್ಲಿ ಫೇಕ್ ಯಾರು ಅಂತ ಹೇಳಿ ಈ ಒಂದು ಕ್ವಶನ್ಗೆ ಹೋಗ್ಬಿಟ್ರು. ಆದ್ರೆ ಇಲ್ಲಿ ಈಗ ಪ್ರತಾಪ್ ಅವ್ರು ಹೇಳಿದ್ರಲ್ಲ, ಆ ಒಂದು ಮಾತಿಗ ತಿರುಗೇಟು ಕೊಡ್ಬೇಕಲ್ವಾ, ತಿರುಗೇಟು ಕೊಡೋದಕ್ಕಂತಾನೆ ತುಂಬಾ ಕಾಯ್ತಾನೆ ಇದ್ರು ವಿನಯ್ ಅವರು ಅಂತಾನೆ ಹೇಳ್ಬೋದು. ಈಗ ಸುದೀಪ್ ಸರ್ ಅವ್ರು ಕೇಳಿಲ್ಲ ಅಂದ್ರೂ ಕೂಡ ಅವರೇ ಮಾತನ್ನ ಹೇಳಿದ್ರು, ಅದು ಒಂದು ಮಾತನ್ನ ಹೇಳ್ಬಿಟ್ಟು ನಾನು ಈ ತರ ಅಲ್ಲ, ನಾನು ಆ ತರ ಮಾಡಿಲ್ಲ, ಇವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಪ್ರತಾಪ್ ಅವರು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರ ವಿನಯ್ ಅವರು. ಅಂದ್ರೆ ವಿನಯ್ ಅವ್ರ ವಿರುದ್ಧ ಇವತ್ತು ಮಾತನಾಡಿದ್ರು ನೋಡ್ರಿ ಪ್ರತಾಪ್ ಅವರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರಿಟ್ಟಿದ್ದು ಯಾರು ನೋಡೇ ಇಲ್ಲ. ಯಾವಾಗ ಹತ್ತಿದ್ರು ಅವರು ಪವಿ ಪೂವಪ್ಪ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಈ ತರ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಆಗಿದಾಗ ಹೊರಗೆ ಹೆಂಗಾಯ್ತು ಅಂತ ಹೇಳಿ ಸ್ವಲ್ಪ ಹೇಳಿದಾಗ ನಮ್ಮ ಮನೆಯವ್ರಿಗೆ ತೊಂದರೆ ಆಗಿದೆ ಏನೋ, ನನ್ನ ಬಂದಿದ್ದೆ ವೇಸ್ಟ್ ಅಲ್ಲ, ನಾನು ಬಂದಿದ್ದೆ ಅವ್ರಿಗೋಸ್ಕರ, ನನ್ನಿಂದನೇ ಅವ್ರಿಗೆ ತೊಂದರೆ ಆಗಕತ್ತದಂದ್ರೆ ನಾನು ಆಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು, ತುಂಬಾನೇ ಅಳಕತ್ತಿದ್ರು ಅವತ್ತು. ಅದು ಬಿಟ್ರೆ ಮತ್ತೆ ಇತಿಹಾಸನೇ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ವಿನಯ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹತ್ತಿರೋದಕ್ಕೆ ಅತ್ತೇ ಇಲ್ಲ ಅವರು. ಆದ್ರೆ ಇಲ್ಲಿ ಪ್ರತಾಪ್ ಅವರು ಹೇಳಿರೋ ಮಾತಿಗೆ ಫುಲ್ ಕೋಪ ಬಂದು ಆ ಒಂದು ಮಾತು ಮನ್ಸಿಗೆ ಹಚ್ಕೊಂಡು ಕಣ್ಣೀರು ಹಾಕಿದ್ದಾರೆ ಸುದೀಪ್ ಅವ್ರ ಮುಂದೆ ಅಂತಾನೆ ಹೇಳ್ಬೋದು ವಿನಯ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೆಂಗಿದ್ರು ಕೂಡ ಅವ್ರವ್ರಿಗೂ ಮನ್ಸಿಗೂ ಎಲ್ರಿಗೂ ಮನ್ಸಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತಲ್ವಾ. ಸೊ ಅವ್ರಿಗೂ ಮನ್ಸಿದ್ದಾಗ ಇನ್ನೊಬ್ರಿಗೂ ಮನ್ಸಿದೆ ಅಂತ ಹೇಳಿ ತಿಳ್ಕೊಂಡು ಯಾರಿಗೂ ಕೂಡ ಹರ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಅನಿಸ್ತಿದೆ ಇಲ್ಲಿ. ಬಟ್ ಪ್ರತಾಪ್ ಅವ್ರು ಹೇಳಿರೋದು ಅವ್ರ ಪ್ರಕಾರ ಅವ್ರು ಹೇಳಿದ್ದಾರೆ. ವಿನಯ್ ಅವರು ಅದನ್ನ ಆನ್ಸರ್ ಕೂಡ ಮಾಡಿದ್ರು, ನಾನು ಆ ಥರ ಇದು ಮಾಡಿಲ್ಲ, ನಾನು ಅನ್ಕೊಂಡಿರೋದೇ ಬೇರೆ, ನಾನು ಮಾಡಿರೋದೇ ಬೇರೆ. ಬಟ್ ಅವ್ರು ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಿದಾರೋ ಆ ಥರ ಯಾಕಂದ್ರೆ ಅವ್ರು ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ವಿನಯ್ ಅವರು ಹೇಳಿದಾರಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೋ, ಯಾರ್ಯಾರ ಮನ್ಸಿಗೆ ಏನೇನಿರುತ್ತೋ, ಹೆಂಗ್ ಮಾತಾಡ್ತಾರೋ ಅಂತ ಹೇಳಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ವಿನಯ್ ಅವರು ಮತ್ತೆ ಪ್ರತಾಪ್ ಅವ್ರ ಮಾತುಗಳಾಗ್ಲಿ, ಜಗಳಗಳಾಗ್ಲಿ, ಟಾರ್ಗೆಟ್ ಆಗ್ಲಿ, ಒಂದು ಕಿರಿಕಿರಿ ಆಗ್ಲಿ ಅಂತಾನೆ ಹೇಳ್ಬೋದು. ಆದ್ರೆ ಪ್ರತಾಪ್ ಅವರು ಇವತ್ತಿನವರೆಗೂ ಕೂಡ ಯಾವಾಗೂ ಜಾಸ್ತಿ ಎದುರು ಆಡಿಲ್ಲ ಅಂತಾನೆ ಹೇಳ್ಬೋದು. ಸುಮ್ಮನೆ ಇರ್ತಿದ್ರು ಪ್ರತಾಪ್ ಅವ್ರು ತಮ್ಮ ಪಾಡಿಗೆ ತಾವು. ಆದ್ರೆ ನಿನ್ನೆ ಸುದೀಪ್ ಸರ್ ಅವ್ರು ಕೇಳಿದಾಗ ತಮ್ಮ ಮನ್ಸಲ್ಲಿ ಇರೋದನ್ನ ಹೇಳಿದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚೆ ಕೂಡ ಹೊರಗಡೆ ತುಂಬಾನೇ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ ಬಿಗ್ ಬಾಸ್ ಮನೇಲಿ ಏನಾಗ್ತಿದೆ ಅಂತ ಹೇಳಿ ಎಲ್ಲವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.